ಸರಿ ಸಿರಿಧಾನ್ಯ ಮಾರೋಣ ಜನರಿಗೆ ಕೊಡೋಣ ಅಂತ ಏನು ಮಾಡ್ತೀನಿ, ಹೋಗಿ ಒಂದು ಕಡೆ ಸಹಜ ಆರ್ಗ್ಯಾನಿಕ್ಸ್ ಅಂತ ಇದೆ ಇದ್ರ ಹತ್ರ ದೊಡ್ಡಕಲ್ಸಂದ್ರದಲ್ಲಿ ಇಸ್ಕಾನ್ ಟೆಂಪಲ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ನನ್ನ ಫ್ರೆಂಡ್ ಉದಯ್ ಕುಮಾರ್ ಅನ್ನೋರು ಒಬ್ಬರು ಓಂಕಾರ್ ಅನ್ನೋರು ನಂಬರ್ ಕೊಡ್ತಾರೆ, ಮ್ಯಾನೇಜರ್ ನಂಬರು. ಅವ್ರ ನಂಬರ್ ತೊಗೊಂಡು ನಾನು ಏನು ಮಾಡ್ತೀನಿ, ಹೋಗಿ ಸಿರಿಧಾನ್ಯ ತೊಗೊಂಬಂದು 2 kg ಕಟ್ಕೊಂಡು ಡಾಕ್ಟರ್ ಖಾದರ್ ಅವ್ರದ್ದು ತಿಳಿದು ತಿನ್ನಿ ಅಂತ ಒಂದು ಪುಸ್ತಕ ಇರುತ್ತೆ. ಆ ಪುಸ್ತಕ ಯಾರು ಅದನ್ನು ಬರೆದಿರ್ತಾರೋ ಅವ್ರ ಹತ್ರನೇ ಹೋಗಿ ಭೇಟಿಯಾಗಿ, ಬಹುಶಃ ಅವ್ರ ಹೆಸರು ಚಂದ್ರಶೇಖರ್ ಬಾಳೆ ಅಂತ ಇರಬೇಕು, ಅವ್ರ ಹೆಸರು ಮರ್ತಿದ್ದೀನಿ ಈಗ. ಅವ್ರನ್ನ ಭೇಟಿಯಾಗಿ ಆ ಪುಸ್ತಕ ತೊಗೊಂಬರ್ತೀನಿ. ಯಾಕೆಂದರೆ ಜನರಿಗೆ ಬರೀ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗೋಲ್ಲ ಅಂತೇಳಿ ಪುಸ್ತಕ ಕೂಡ ಕೊಡ್ತೀನಿ ನಾನು ಸೇಲ್ ಮಾಡುವಾಗ. ಈ ಪುಸ್ತಕ ತೊಗೊಂಡು ಓದ್ಕೊಳ್ಳಿ, ಇದರಲ್ಲಿರೋ ಇನ್ಫಾರ್ಮೇಷನ್ ರೆಸಿಪಿಗಳನ್ನೆಲ್ಲ ಬಳಸ್ಕೊಂಡು ನೀವು ಸಿರಿಧಾನ್ಯ ಬಳಸಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಆಟೋ ಓಡಿಸ್ತಾನೆ ಜನರಿಗೆ ಮಾಹಿತಿ ಕೊಡ್ತಾ ಸೇಲ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಈ ಥರ ಮಾಡುವಾಗ ನನ್ನ ಫ್ರೆಂಡು ಕಾಂತರಾಜೇಶ್ ಅಂತ, ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡು, ಅವರು ಚಿಕ್ಕಮಂಗ್ಳೂರು ಹತ್ರ ಆಸಂದಿ ಅನ್ನೋ ಊರು ಹುಡುಗಿ, ಕಾವ್ಯ ಅನ್ನೋ ಹುಡುಗಿನ ಮದುವೆ ಆಗಿರ್ತಾರೆ. ಅಲ್ಲಿ ಸಿರಿಧಾನ್ಯ ಬೆಳೀತಾರೆ ಅನ್ನೋ ವಿಷಯ ಹೇಳ್ತಾರೆ. ಸರಿ ಬಾ ಅಲ್ಲಿ ಹೋಗಿ ತೊಗೊಂಬರೋಣ ಅಂತ ನಾನು ಹೋಗ್ತೀನಿ. ಅಲ್ಲಿ ಬೆಳೆಗಾರರ ಜೊತೆಗೆ ತೊಗೊಂಬರೋಣ ಅಂತ ಹೋಗ್ತೀನಿ. ಅಲ್ಲಿ ಕಾವ್ಯವ್ರ ಮನೆಗೆ ಹೋದಾಗ ಅಲ್ಲಿ ಆ ಊರ ಕಡೆ ಸಾವೆ, ಆ್ಯಕ್ಚುಲಿ ಸಾಮೆಗೆ ಅಲ್ಲಿ ಸಾವಕ್ಕಿ ಅಂತಾರೆ, ಕನ್ನಡದಲ್ಲಿ ಸಾವಕ್ಕಿ ಅದು, ಬಟ್ ಸಾಮೆ ಅನ್ನೋದು ತೆಲುಗು ಪದ. ಬಟ್ ಡಾಕ್ಟರ್ ಖಾದರ್ ಅವರು ಜಾಸ್ತಿ ಬಳಸೋದ್ರಿಂದ ಅದು ಸಾಮೆ ಅಂತ ನನಗೆ ಫೇಮಸ್ ಆಗಿಬಿಟ್ಟಿದೆ ಅದು. ಬಟ್ ಕನ್ನಡದ ಪದ ಅದು ಸಾವಕ್ಕಿ ಅದು. ನಾನೇನು ಮಾಡ್ತೀನಿ, ಅಲ್ಲಿ ಸಾವೆ ತೊಗೊತೀನಿ. ಅಲ್ಲಿ ಒಂದು ಮೂಟೆ ತೊಗೋತೀನಿ, ಅದ್ರಲ್ಲಿ ತುಂಬ ಕಲ್ಲು ಮಣ್ಣುಗಳಿರುತ್ತೆ. ರೈತರು ಎಲ್ಲ ಹಂಗೆ ತುಂಬ ಕೊಟ್ಬಿಟ್ಟಿರ್ತಾರೆ, ಅದನ್ನು ಕಡಿಮೆನೂ ಇರುತ್ತೆ. ಅದನ್ನು ತೊಗೊಂಡೋಗಿ ಮಿಲ್ಗೆ ಹಾಕಿಸ್ಬೇಕು. ಹೋಗಿ ಮಿಲ್ಗೆ ಹಾಕ್ಸೋಕ್ಕೆ ಅಂತ ಹೋದಾಗ ಅಲ್ಲಿ ಅಂಜನಾ ಮೂರ್ತಿ ಅನ್ನೋ ಒಂದು ವ್ಯಕ್ತಿಯ ಪರಿಚಯ ಆಗುತ್ತೆ ನನಗೆ. ಏನಾಗುತ್ತೆ, ಅವ್ರು ಮಿಲ್ ಮಾಡ್ತಾ ಇರ್ತಾರೆ. ಆಚೆ ಕಡೆ ಜನ ಅಲ್ಲಿ ಏನಂತ ಹೇಳಿದ್ರೆ, ಆ ಊರಿನ ಜನ ಏನಂತ ಹೇಳಿದ್ರೆ ಚೋಳ ಹಿರಿಯೂರು ಅಂತ ಊರ ಹೆಸರು. ಚಿಕ್ಕಮಂಗ್ಳೂರು ಹತ್ರ, ಕಡೂರಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಅರ್ಜುನ್ಪುರ ಅದಕ್ಕೆಲ್ಲ ಹತ್ತತ್ರ ಆಗುತ್ತೆ ಅದು ಊರು. ಆ ಊರಿನ ಜನ ಏನಂತ ಹೇಳಿದ್ರೆ ಬೆಳೀತಾರೆ ನವಣೆ ಮತ್ತು ಸಾವಕ್ಕಿಯನ್ನು, ತಿನ್ನಲ್ಲ ಅವರು, ಮಾರ್ಬಿಡ್ತಾರೆ ಅದನ್ನು. ನಾನು ಅದನ್ನು ನೋಡಿಬಿಟ್ಟು, ನೀವು ಚಿನ್ನ ಕೊಟ್ಬಿಟ್ಟು ತಗಡಿಸ್ಕೊತಾ ಇದ್ದೀರಾ ಅಂತ ಹೇಳ್ತೀನಿ. ಊರಿನ ಜನ ಏನು ಮಾಡಿದ್ದಾರೆ, ಅದನ್ನೆಲ್ಲ ಮಾರಿಬಿಟ್ಟು ಎಷ್ಟೋ ಜನ ಶುಗರ್ ಬರ್ಸ್ಕೊಂಡ್ಬಿಟ್ಟಿದ್ದಾರೆ, ಫ್ರೀ ಅಕ್ಕಿ ಸಿಗ್ತಾಯಿತ್ತು ಅಂತ ಹೇಳ್ಬಿಟ್ಟು. ಅಯ್ಯೋ, ನಾನು ಅದನ್ನು ನೋಡಿಬಿಟ್ಟು, ಏನು ನೀವು ಚಿನ್ನ ಕೊಟ್ಬಿಟ್ಟು ತಗಡಿಸ್ಕೊತಾ ಇದ್ದೀರಲ್ಲ ಅಂತ ಹೇಳ್ತೀನಿ. ಅದನ್ನು ಆ ಮಿಲ್ ಮಾಲೀಕ ಕೇಳಿಸ್ಕೋತಾರೆ. ಅವರು ಅಂಜನಾ ಮೂರ್ತಿ ಅಂತ ಅವ್ರ ಹೆಸರು. ಹೌದು, ನೀವು ಹೇಳಿದ ನಿಜ ಅಂತಾರೆ ಅವರು ನನಗೆ. ಆಗ ನಾನು ಅವ್ರ ಪರಿಚಯ ಮಾಡಿಕೊಂಡು ಅವ್ರಿಗೆ ನಂದು ಪೇಪರ್ ಆರ್ಟಿಕಲ್ ತೋರಿಸ್ತೀನಿ ನನ್ನ ಮೊಬೈಲಲ್ಲಿ. ಹೆಸರು ಮೂರ್ತಿ ಅಂತ, ಆಟೋ ಡ್ರೈವರು ಅಂತ ಹೇಳ್ಬಿಟ್ಟು ಆರ್ಟಿಕಲ್ ಅವ್ರು ಹೇಳ್ತಾರೆ, ಇದು ನಾನು ಮೊದಲೇ ಪೇಪರಲ್ಲೇ ಓದಿದ್ದೆ ಸರ್ ಅಂತ ಹೇಳ್ತಾರೆ. ನಮ್ಮಿಬ್ಬರಿಗೂ ಪರಿಚಯ ಆಗುತ್ತೆ. ಅವ್ರದ್ದು ಆ್ಯಕ್ಚುಲಿ ಗಾಣ ಕೂಡ ಇರುತ್ತೆ ಅದರಲ್ಲಿ. ಒಂದು ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆ ತಂದು ಕೊಡ್ತಾರೆ ನನಗವರು. ತೊಗೊಳ್ಳಿ ನಮ್ಮ ಗಾಣದ ಎಣ್ಣೆ ಅಂತೇಳಿ. ನಮ್ಮಿಬ್ಬರದ್ದು ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಸರಿ, ನಾನು ಹೇಳ್ತೀನಿ ಅವ್ರಿಗೆ, ನೀವು ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಪ್ರೊಡಕ್ಷನ್ ಮಾಡಿ, ನಾನು ಬೆಂಗಳೂರಲ್ಲಿ ಸೇಲ್ ಮಾಡಿಕೊಡ್ತೀನಿ ಅಂತ ಒಂದು ಮಾತುಕತೆಯಾಗಿ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ. ಈ ಥರ ಮಾತು ನಿಂತಿರುತ್ತೆ. ಅವ್ರು ಅವತ್ತು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಕೊಟ್ಟರಲ್ಲ, ಆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನೇ ಇವತ್ತು SRK ಟೆಂಪಲ್ ಆಫ್ ಫಾಲ್ಸ್ ಕಂಪನಿಯಾಗಿ ನಿರ್ಮಾಣ ಆಗಿರೋದು. ಓಹೋ, ಅದಕ್ಕೆ ಕಾರಣ ಅಂಜನಾ ಮೂರ್ತಿ. ವಾವ್. ಸೊ ನಾನೇನು ಮಾಡ್ತೀನಿ, ಬರ್ತೀನಿ ಇಲ್ಲಿಗೆ ಬಂದ ಮೇಲೆ. ಮತ್ತು ಆ್ಯಕ್ಚುಲಿ ಅದು 2017 ಡಿಸೆಂಬರಲ್ಲಿ ಅವ್ರನ್ನ ಭೇಟಿ ಆಗೋದು. ಮತ್ತು ಏನಾಗುತ್ತೆ, ನನಗೆ 18ನಲ್ಲೇ ಚಾಲೆಂಜ್ ಶುರು ಆಗಿಬಿಡುತ್ತೆ. ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳಕ್ಕಾಗಲ್ಲ, ಬಟ್ ಮನೇಲೇ ಇರ್ತೀನಿ. ನನ್ನ ಕೆಲವು ಫ್ರೆಂಡ್ಸ್ಗಳಿಗೆ ಹೇಳಿರ್ತೀನಿ ನಾನು, ನೆಕ್ಸ್ಟು ನಾನು ವರ್ಕ್ ಮಾಡಿದ್ರೆ ಗಾಣದ ಎಣ್ಣೆಗೆ ವರ್ಕ್ ಮಾಡೋದು ಅಂತೇಳಿ. ಒಂದಿನ ಒಬ್ಬರು ಫ್ರೆಂಡ್ ಬರ್ತಾರೆ, ಮೂರ್ತಿ ಗಾಣದ ಎಣ್ಣೆನ ನೀನು ಅಲ್ಲಿಂದ ಯಾಕೆ ತರಿಸ್ತೀಯ, ಇಲ್ಲೇ ಬೆಂಗಳೂರಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ತಾರೆ. ಅವರು ಸಿದ್ದರಾಜು ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಸರ್, ನನ್ನ ಭಾಳ ಆತ್ಮೀಯರು, ನನಗೆ ಭಾಳ ಸಹಾಯ ಮಾಡಿರುವಂಥ ವ್ಯಕ್ತಿ. ಮಾಡೋಣ ಅಂತ ಹೇಳಿದಾಗ ನಾನು ಇಮಿಡಿಯೇಟಾಗಿ ಒಪ್ಕೊಳ್ಳಲ್ಲ. ಯಾಕೆಂದರೆ ನಾನು ಎಥಿಕ್ಸ್ ಬೇಸ್ಡ್ ಪರ್ಸನ್. ನಾನು ಎಥಿಕ್ಸಲ್ಲಿ ಕೆಲಸ ಮಾಡಲ್ಲ. ಸತ್ಯ, ಧರ್ಮ, ನ್ಯಾಯ, ಪ್ರಾಮಾಣಿಕತೆ ಇವಿಲ್ಲದೆ ನಾನು ಕೆಲಸ ಮಾಡೋದೇ ಇಲ್ಲ. ಆದರೆ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ ನಾನು, ಇಲ್ಲ ಬೆಂಗಳೂರಲ್ಲಿ ಪ್ರೊಡಕ್ಷನ್ ಆದರೆ, ನನ್ನ ಕಣ್ಮುಂದೆ ಆದರೆ ಕ್ಲಾರಿಟಿ ಇರುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಅಲ್ಲಿವರೆಗೂ ಗಾಣ ಅನ್ನೋದು ನನಗೆ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನನಗೆ ಅಂಜನಾ ಮೂರ್ತಿ ಕೊಟ್ಟಿರ್ತಾರಲ್ಲ, ಆ ಗಾಣನೂ ನಾನು ನೋಡಿರಲ್ಲ. ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತೀನಿ, ಗಾಣ ಹೆಂಗಿರುತ್ತೆ ಏನು. ನಾನು ಬರೀ ಪದ ಕೇಳಿರ್ತೀನಿ, ಗಾಣಿಗ ಶೆಟ್ಟಿ ಅನ್ನೋದು ಕೇಳಿರ್ತೀನಿ. ಅದು ಬಿಟ್ಟರೆ ರಾಜ ವಿಕ್ರಮಾದಿತ್ಯನ ಕಥೆಯಲ್ಲಿ ಬರುತ್ತೆ, ರಾಜ ವಿಕ್ರಮಾದಿತ್ಯನನ್ನು ಗಾಣದಲ್ಲಿ ಕೂರಿಸಿದ್ರು ಅಂತೇಳಿ. ಅದನ್ನು ನಾವು ಶನಿ ಮಹಾತ್ಮನ ಕಥೆಯಲ್ಲಿ ಕೇಳಿ ನನ್ನ ಮೈಂಡಲ್ಲಿ ಹಂಗೆ ರೆಕಾರ್ಡ್ ಆಗಿತ್ತದು. ಅಷ್ಟೇ ತಲೆಯಲ್ಲಿತ್ತು. ನನಗೆ ಯಾವಾಗ ಈ ವಿಷಯ ಗೊತ್ತಾಯಿತು, ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ, ಗಾಣಗಳಲ್ಲಿ ಯಾವ್ಯಾವ ಥರ ಗಾಣಗಳಿದೆ ಅಂತ. ಆವಾಗ ಗೊತ್ತಾಯಿತು, ಎತ್ತಿನ ಗಾಣಗಳಿದೆ. ಎತ್ತಿನ ಗಾಣದಲ್ಲಿ 2 ಥರ ಎತ್ತಿನ ಗಾಣ ಇದೆ.
ಹೊರಳು ಕಲ್ಲಿಂದು ಎತ್ತಿನ ಗಾಣ ಮತ್ತು ಮರದ ಹೊರಳಿಂದು ಎತ್ತಿನ ಗಾಣ ಅಂತೇಳಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ. ಅದಾದ ನಂತರ ಮೆಟಲ್ ಮಿಷಿನ್ದು ಗಾಣ ಇದೆ, ಮತ್ತು ಮರದ ಒನಕೆದು ಗಾಣ ಇದೆ ಅಂತ ಗೊತ್ತಾಗುತ್ತೆ, ಎಕ್ಸ್ಪಿಲ್ಲರ್ದಿದೆ ಅಂತ ಗೊತ್ತಾಗುತ್ತೆ. ಎಕ್ಸ್ಪಿಲ್ಲರ್ ಅಂತ ಇದೆ, ಅವೆಲ್ಲ ಬಂದು ಒಂದೇ ದಿನಕ್ಕೆ 500-1000 ಲೀಟ್ರ್ ಎಣ್ಣೆ ಮಾಡೋ ಕೆಪಾಸಿಟಿ ಇರೋಂಥದ್ದು. ಈ ಥರದಲ್ಲಿ 7 ಥರ ಗಾಣಗಳಿದೆ. ಈ ಒಂದೊಂದು ಗಾಣಗಳಲ್ಲಿ ಒಂದೊಂದು ಥರ ಎಕ್ಸ್ಟ್ರಾಕ್ಷನ್ಸ್ ಆಗುತ್ತೆ. ಅಂದರೆ ಉದಾಹರಣೆಗೆ ಈಗ ಏನಂತ ಹೇಳಿದರೆ, ಎತ್ತಿನ ಗಾಣ RPM ಒಂದು ರೊಟೇಷನ್ ಪರ್ ಮಿನಿಟು 3 ಇರುತ್ತೆ. 1 ನಿಮಿಷಕ್ಕೆ ಆಡ್ಲಿ 3 ರೌಂಡ್ಸ್. ಅದು 1 ನಿಮಿಷಕ್ಕೆ 3 ಸುತ್ತು ಬರುತ್ತೆ. ಅದು ಎತ್ತಿಂದು 3 ಸುತ್ತಿಗಿನ ಕಡಿಮೆನೇ ಇರುತ್ತೆ, ಆಡ್ಲಿ 3 ರೌಂಡ್ಸು. ಸೊ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ನೀವೇನು ಕೇಳಿದ್ರಲ್ಲ, ವಿ ಆರ್ ದ ರಿಯಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಪೀಪಲ್. ಆ್ಯಕ್ಚುಲಿ ಮಷೀನಲ್ಲಿ ಮಾಡೋದೆಲ್ಲ ಕೋಲ್ಡ್ ಪ್ರೆಸ್ಡ್ ಅಂತ ಬೋರ್ಡ್ಗಳು ಹಾಕ್ಕೊಂಡಿರ್ತಾರೆ ಅಷ್ಟೇ, ಅದು ಆಯಿತಾ. ಆದರೆ ಆ್ಯಕ್ಚುಲಿ ಅದು ಮಷೀನ್ ಪ್ರೆಸ್ಡು. ಹಾಂ, ಆದರೆ ಏನು ಮಾಡೋದು, ಈಗ ಸಮಾಜದಲ್ಲಿ ಆ ಥರ ಒಂದು ಹೆಸರನ್ನ ಚಾಲ್ತಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಅವ್ರಿಗೊಂದು ವ್ಯಾಪಾರ ಆಗುತ್ತೆ ಅಂತ ಏನು ಮಾಡ್ತಾರೆ, ದೇ ಸ್ಟಾರ್ಟೆಡ್ ಟು ಡೂ ದ ಥಿಂಗ್ಸ್. ಇದೆಲ್ಲ ಒಂದು ಬಿಸ್ನೆಸ್ ಟೆಕ್ನಿಕ್ ಅಲ್ವಾ ಅದು, ಈ ಪದಗಳೆಲ್ಲ ಯಾರಿಗೆ ಗೊತ್ತಿರುತ್ತೆ ಕೋಲ್ಡ್ ಪ್ರೆಸ್ಡ್ ಅನ್ನೋದು? ನಮ್ಮ ಹಿರಿಯರು ಅವೆಲ್ಲ ಹೇಳ್ಕೊಟ್ಟಿದ್ರಾ? ಗಾಣದ ಎಣ್ಣೆನೇ ಮುಗೀತು ಅಷ್ಟೇ, ಗಾಣದ ಎಣ್ಣೆ ಅಷ್ಟೇ. ಸೊ ಈಗ ಅದೆಲ್ಲ ಒಂದು ಟ್ರೆಂಡ್ ಉಟ್ಕೊಂತ ಆ್ಯಕ್ಚುಲಿ. ಅದು ಈಗ ಕೋಲ್ಡ್ ಪ್ರೆಸ್ಡ್ ಅಂದರೆ ಏನಂತ ಹೇಳಿದ್ರೆ, ಎಣ್ಣೆ ಬಿಸಿ ಆಗದೆ ತೆಗಿಯೋದು ಅಂತ. ನಮ್ಮಲ್ಲಿ ಎತ್ತಿನ ಗಾಣನೂ ಇದೆ ಮತ್ತು ಟೆಕ್ನಾಲಜಿ ಡ್ರಿವನ್ನು ಇದೆ. ಅಂದರೆ ನಮ್ಮದೆಲ್ಲ ಗಾಣಗಳು ಹೇಗೆ ಅಂತ ಹೇಳಿದ್ರೆ, ಹೊರಳು ಕಲ್ಲಿಂದು 1000 ವರ್ಷದಿಂದ ನಮ್ಮ ಪೂರ್ವಜರು ಹೇಗೆ ಮಾಡ್ತಿದ್ರು ಆ ಪದ್ಧತಿಯಲ್ಲಿ ಇರೋವಂಥದ್ದು.